ನಾನಿವತ್ತು ಅರಿಶಿನ ಎಲೆಯಿಂದ ತುಂಬ ಟೇಸ್ಟಿಯಾದ ಕಡುಬನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಅರಿಶಿನ ಎಲೆ ಕಡುಬನ್ನ ನಾವು ನಾಗರ ಪಂಚಮಿ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಮೊದಲು ಮಾಡ್ತೀವಿ. ಅದಾದ್ಮೇಲೆ ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಅರಿಶಿನದ ಉಪಯೋಗ ಹಾಗೇನೆ ಇದರಲ್ಲಿರುವಂತಹ ಔಷಧೀಯ ಗುಣಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇದರ ಎಲೆಯಿಂದ ಮಾಡ್ಕೊಳ್ಳುವಂಥ ಕಡುಬನ್ನ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಇಷ್ಟು ಎಲೆಗಳನ್ನು ತಂದಿದ್ದೀನಿ. ಇದರಲ್ಲಿ ಈ ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಗಟ್ಟಿ ಇರುವಂಥ ಪಾರ್ಟನ್ನು ಹಾಗೇನೆ ತುದಿಯನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ನಂತರ ಈ ಎಲೆಗಳನ್ನು ತೊಳೆದು ಎರಡೂ ಕಡೆ ನೀಟಾಗಿ ಒರೆಸಿಟ್ಕೋಬೇಕು. ಇನ್ನು ನಾನಿದಕ್ಕೆ 1 ಕಪ್ನಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಗಂಟೆಯಷ್ಟು ನೆನೆಸಿಟ್ಟಿದ್ದೆ. ಈಗ ಅದರ ನೀರೆಲ್ಲ ತೆಗೆದಿಟ್ಟಿದ್ದೀನಿ. ಇನ್ನು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅಕ್ಕಿಯನ್ನು ರುಬ್ಬೋವಾಗ ತುಂಬ ನೀರು ಹಾಕಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ, ಅಂದರೆ ಈ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಇದಿಷ್ಟಾದಮೇಲೆ ಇನ್ನು 1 ಬೌಲ್ನಷ್ಟು ತೆಂಗಿನಕಾಯಿ ತುರಿ, 1 ಬೌಲ್ನಷ್ಟು ಬೆಲ್ಲ, ಹಾಗೆಯೇ ಸ್ವಲ್ಪ ಏಲಕ್ಕಿ ತಗೋಬೇಕು. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಮೊದಲು ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಕರಗಬೇಕು, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಇದು ಕರಗಿದ್ರೆ ಸಾಕು, ಪಾಕ ಆಗೋದೇನೋ ಬೇಡ. ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಂಡು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಕಡುಬನ್ನು ಬೇಯಿಸುವಂಥ ಪಾತ್ರೆಗೆ ನಾನು ನೀರು ಹಾಕಿ ಅದನ್ನು ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ನೀರು ಕುದಿಯೋಕೆ ಶುರುವಾಗಬೇಕು. ಈಗ ಒಂದು ಪ್ಲೇಟ್ನಲ್ಲಿ ಈ ಅರಿಶಿನ ಎಲೆನ ಇಟ್ಕೊಂಡು ನಾವು ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಒಂದು 2-3 ಸ್ಪೂನಷ್ಟು ಹಾಕಿ 1 ಸ್ಪೂನ್ನಲ್ಲಿ ಹೀಗೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಅದರ ಮಧ್ಯದಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣ ಇದೆಯಲ್ಲ, ಅದನ್ನು ಮಧ್ಯದಲ್ಲಿಟ್ಟು ನೀಟಾಗಿ ಎಲೆನ ಫೋಲ್ಡ್ ಮಾಡಿ ಈ ಎಡ್ಜನ್ನೆಲ್ಲ ಹೀಗೆ ಪ್ರೆಸ್ ಮಾಡಬೇಕು. ಹೀಗೆ ನಾವು ಒಂದು 3-4 ಎಲೆನ ಈ ಥರ ಮಾಡಿಕೊಂಡು ತಕ್ಷಣ ನಾವು ಬೇಯಿಸುವಂಥ ಪಾತ್ರೆಗೆ ಇಟ್ಟುಬಿಡಬೇಕು. ಯಾಕೆಂದರೆ ಇದರಲ್ಲಿರೋ ಹಿಟ್ಟು ಹಾಗೆಯೇ ಕಾಯಿ ಬೆಲ್ಲದ ಮಿಶ್ರಣ ಸೇರಿ ಅದು ನೀರಾಗ್ಬಿಡ್ತದೆ. ಹಾಗಾಗಿ ಮೊದಲೇ ನೀರನ್ನು ಕುದಿಯೋಕೆ ಇಟ್ಕೊಂಡು ಆ ಪಾತ್ರೆಗೆ ಒಂದು 4 ಕಡುಬನ್ನು ಈ ಥರ ರೆಡಿ ಮಾಡಿಕೊಂಡು ತಕ್ಷಣ ಬೇಯಿಸೋಕೆ ಇಡಬೇಕು. ನಾನಿಲ್ಲಿ ಒಂದು ಸಲ 5 ಎಲೆಗಳನ್ನು ಈ ರೀತಿ ರೆಡಿ ಮಾಡಿಕೊಂಡು ಪಾತ್ರೆಗೆ ಬೇಯೋದಕ್ಕೆ ಇಟ್ಟಿದ್ದೆ. ಆಮೇಲೆ ಇನ್ನೊಂದು ಸಲ ಮಾಡ್ಕೊಂಡಿರುವಂಥದ್ದನ್ನು ಈ ರೀತಿ ಅಡ್ಡವಾಗಿ ಇಟ್ಕೋಬೋದು. ಆಮೇಲೆ ನಮ್ಮ ಹತ್ರ ಉಳಿದಿರುವಂಥ ಎಲೆಗಳನ್ನೆಲ್ಲ ಇದರ ಮೇಲೆ ಹೀಗಿಟ್ಟು ಪಾತ್ರೆನ ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಬೇಯಿಸಬೇಕು. ಸ್ಟವ್ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇದೀಗ ಬೆಂದಿದೆಯೋ ಇಲ್ವೋ ಅಂತ ಅನಿಸಿದರೆ ಹಾಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಗೊತ್ತಾಗ್ತದೆ. ಗಟ್ಟಿಯಾಗಿದ್ದರೆ ಅದು ಬೆಂದಿದೆ ಅಂತ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಕಡುಬನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನಿಧಾನವಾಗಿ ಈ ಮೇಲ್ಗಡೆ ಎಲೆನ ತೆಗಿಬೇಕು. ಕೆಲವು ಕಡೆ ಹಿಟ್ಟು ಸ್ವಲ್ಪ ತೆಳುವಾದ ಕಡೆ ಇದು ಹೀಗೆ ಬಿಟ್ಕೊಳ್ತದೆ, ಆದರೆ ಪರವಾಗಿಲ್ಲ, ನಿಧಾನವಾಗಿ ತೆಗಿಬೇಕು. ಇದೊಂದು ಟ್ರೆಡಿಷನಲ್ ರೆಸಿಪಿ. ಈ ಬಾರಿ ಹಬ್ಬಕ್ಕೆ ಖಂಡಿತ ಇದನ್ನು ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗ್ತದೆ. ಇದನ್ನು ಚಟ್ನಿಯ ಜೊತೆಗೂ ತಿನ್ನಬಹುದು, ಆದರೆ ತುಪ್ಪದ ಜೊತೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕರವಾದ ಹಾಗೆ ಅಷ್ಟೇ ಟೇಸ್ಟಿಯಾದ ಅರಿಶಿನ ಎಲೆ ಕಡುಬನ್ನು ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ನಮಸ್ಕಾರ.